ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ ಧ್ರುವ್. ಇವತ್ತು ಇನ್ನೂ ಒಂದು ಜಾಬ್ ತಗೊಂಬಂದಿದ್ದೀನಿ. ಇದು ಬಂದ್ಬಿಟ್ಟು ಲ್ಯುಮೆನ್ ಅಂತ ಒಂದು ಕಂಪ್ನಿ. ಇದು ಮಿಡ್ ರೇಂಜ್ ಕಂಪ್ನಿ. ಸೊ ಇವ್ರು ಬಂದ್ಬಿಟ್ಟು ಅಕೌಂಟ್ಸ್ ಪೇಯಬಲ್ ಅಸೋಸಿಯೇಟ್ ಅನ್ನೋ ರೋಲ್ ನ ಬಿಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಬೆಂಗಳೂರು ಲೊಕೇಶನ್. ಸೊ ಯಾರಿಗಾದ್ರೆ ಇಂಟ್ರೆಸ್ಟ್ ಇದ್ರೆ ಅಪ್ಲೈ ಮಾಡಿ. ಮತ್ತೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಅಪ್ಲೈ ಮಾಡೋದು ಹೇಗಂತಾನು ಹೇಳ್ಕೊಡ್ತೀನಿ. ಮತ್ತೆ ಯಾರ್ಯಾರಿಗೆ ಈ ರೋಲ್ ಸೂಕ್ತ ಆಗಿರುತ್ತೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಥಿಂಗ್ ಇಲ್ಲಿ ಬಂದ್ಬಿಟ್ಟು ಯಾರನ್ನ ಅವ್ರು ನೋಡ್ತಿದ್ದಾರೆ ನೋಡೋಣ. ಕ್ವಾಲಿಫಿಕೇಶನ್ಸ್ ಏನಂತ, ಒಂದು ಡಿಪ್ಲೊಮೊ ಆಗಿರ್ಬೇಕು ಅಥವಾ ಈಕ್ವಲೆಂಟ್ ಅದ್ರ ರಿಲೇಟೆಡ್ ಏನಾದ್ರು ಮಾಡಿದ್ರೆ ಸೊ ನೀವು ಕ್ವಾಲಿಫೈ ಆಗ್ತೀರಾ. ಇನ್ನೊಂದು ಬಂದ್ಬಿಟ್ಟು ನಿಮ್ದು BCom, BCA ಅಥವಾ MCom, MBA ಈ ತರ ಏನಾದ್ರು ಮಾಡಿದ್ರೆ, ಫೈನಾನ್ಷಿಯಲ್ ರಿಲೇಟೆಡ್ ಕೋರ್ಸ್ ಮಾಡಿದ್ರೆ ಸೊ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಮೇನ್ ಥಿಂಗ್ ಅವ್ರಿಗೆ ಇದೆ ಆಕ್ಚುಲಿ ಇರೋದು. ನೀವು BCom ಮಾಡಿರ್ತೀರಾ ಅಥವಾ ಅಕೌಂಟಿಂಗ್ ಮೇಲೆ ಡಿಗ್ರಿ ಮಾಡಿರ್ತೀರಾ, ಫೈನಾನ್ಸ್ ಮೇಲ್ ಮಾಡಿರ್ತೀರಾ, ಸೊ BBA, MCom, MBA ಈ ತರ ಏನಾದ್ರು ಮಾಡಿದ್ರೆ ಸೊ ಅವ್ರಿಗೆ ಸ್ಪೆಸಿಫಿಕಲಿ ಇದು ರೋಲ್ ಇರೋದು. ಸೊ ದಯವಿಟ್ಟು ಅವ್ರು ಅಪ್ಲೈ ಮಾಡಿ. ಮತ್ತೆ ಇವ್ರು ಎಷ್ಟು ಎಕ್ಸ್ಪೀರಿಯನ್ಸ್ ನೋಡ್ತಿದಾರೆ ಅಂದ್ರೆ 1 to 2 year ಆಫ್ ಎಕ್ಸ್ಪೀರಿಯನ್ಸ್. ಸೊ 1 year ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಅಂದ್ರೆ ನಿಮ್ದು ಇವಾಗ ಕಾಲೇಜ್ ಪಾಸ್ ಔಟ್ ಆಗ್ತಿದ್ದೀರಾ, ಸೊ ನೀವೇನಾದ್ರೂ ಇಂಟರ್ನ್ಶಿಪ್ ಮಾಡಿದ್ರೆ ಸೊ ಅದನ್ನು ಕೂಡ ಇಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಸೊ ನೀವು ನೀವು ಈ ತರ ಮಾಡಿದ್ರು ಕೂಡ ನೀವು ಕೂಡ ಅಪ್ಲೈ ಮಾಡಿ. ಮತ್ತೆ ಅವ್ರು ಏನ್ ಫೆಮಿಲಿಯರಿಟೀಸ್ ನೋಡ್ತಿದಾರೆ ಅಂದ್ರೆ ನಿಮ್ಗೆ ಸ್ಯಾಪ್ ಗೊತ್ತಿರ್ಬೇಕಾಗುತ್ತೆ, ಮತ್ತೆ ಮೈಕ್ರೋಸಾಫ್ಟ್ ಆಫೀಸ್ ಲೈಕ್ ಎಕ್ಸೆಲ್ ಅಥವಾ ಪವರ್ ಪಾಯಿಂಟ್ ಈ ತರ. ಸ್ಪೆಷಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ ನೋಡಿ, ಸ್ಪೆಷಲಿ ಎಕ್ಸೆಲ್ ಅಂತ. ಸೊ ನೀವು ಎಕ್ಸೆಲ್ ಅಲ್ಲಿ ನಾರ್ಮಲ್ ಬೇಸಿಕ್ ನಾಲೆಜ್ ಗೊತ್ತಿದ್ರು ಸಾಕಾಗುತ್ತೆ, ಅಥವಾ ಬೇಸಿಕ್ ಅಂತ ನಾನು ಹೇಳಲ್ಲ, ಲೈಕ್ ಇಂಟರ್ಮೀಡಿಯೇಟ್ ಆಗಿ ಒಂದು ನಾಲೆಜ್ ಇದ್ರೆ ಸಾಕು. ಸೊ ನೀವು ಅದಕ್ಕೆ ಬಂದ್ಬಿಟ್ಟು ಇವಾಗ ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಎಷ್ಟೋ ಕೋರ್ಸ್ ಗಳಿದಾವೆ. ಸೊ ಅದನ್ನ ಜಸ್ಟ್ ಚೆಕ್ ಮಾಡಿದ್ರು ಫ್ರೀ ಆಗಿ ನಿಮಗೆ ಸಿಗುತ್ತೆ. ಅಥವಾ ನಿಮಗೆ ನಾನೇ ಏನಾದ್ರು ಮಾಡ್ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ಸೊ ನಾನು ಅದಕ್ಕೆ ಒಂದು ಸ್ಪೆಷಲಿ ಡೆಡಿಕೇಟೆಡ್ ಆಗೋದಕ್ಕೆ ಒಂದು ವಿಡಿಯೋ ಮಾಡ್ಬಿಟ್ಟು ಲೈಕ್ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಇವ್ರು ಬಂದ್ಬಿಟ್ಟು ಏನ್ ನೋಡ್ತಿದ್ದಾರೆ, ಡಾಟಾ ಎಂಟ್ರಿ, ಫೈನಾನ್ಷಿಯಲ್ ರೆಕಾರ್ಡ್ ಕೀಪಿಂಗ್. ಸೊ ಡಾಟಾ ಎಂಟ್ರಿ ಬಗ್ಗೆ ಸ್ವಲ್ಪ ನಾಲೆಜ್ ಇರ್ಬೇಕಾಗುತ್ತೆ, ಮತ್ತೆ ಫೈನಾನ್ಷಿಯಲ್ ಕ್ಯಾಲ್ಕುಲೇಷನ್ಸ್ ಇದೆಲ್ಲ ಸ್ವಲ್ಪ ನಾಲೆಜ್ ಇದ್ರೆ ತುಂಬಾ ಒಳ್ಳೇದಾಗುತ್ತೆ. ಕಮ್ಯುನಿಕೇಶನ್ ಸ್ಕಿಲ್ಸ್ ಜಾಸ್ತಿ ಏನಿಲ್ಲ, ನಾರ್ಮಲ್ ಕಮ್ಯುನಿಕೇಟ್ ಮಾಡ್ಲಿಕ್ಕೆ, ಲೈಕ್ ಒಬ್ರಿಂದ ಒಬ್ರು ಮಾತಾಡ್ತಿರಲ್ವಾ, ಸೊ ಅದು ಸ್ವಲ್ಪ ನಾರ್ಮಲ್ ಆಗಿ ಚೆನ್ನಾಗಿದ್ರೆ ಸಾಕು, ಜಾಸ್ತಿ ಏನ್ ಬೇಕಾಗಿಲ್ಲ. ಮತ್ತೆ ಪ್ರಯಾರಿಟಿ ಟಾಸ್ಕ್, ನೀವು ಮೀಟ್ ಡೆಡ್ ಲೈನ್ಸ್ ಇದೆಲ್ಲ ನಿಮ್ದು ಲೈಕ್ ಇದು ರೆಸ್ಪಾನ್ಸಿಬಿಲಿಟಿ. ಜಾಬಿಗೆ ಸೇರೋದ್ಮೇಲೆ ಡೆಡ್ ಲೈನ್ಸ್ ಮೀಟ್ ಮಾಡೋದು, ಸೊ ಇದೆಲ್ಲ ಕಾಮನ್ ಆಗಿರುತ್ತೆ ಅಲ್ವಾ. ಸೊ ಅದು ಮತ್ತೆ ಇಲ್ಲಿ ಅದೇ ನಾನು ನಿಮ್ಗೆ ಹೇಳ್ದಾಗೆ ಇವರು ಏನ್ ನೋಡ್ತಿದಾರೆ ಅಂದ್ರೆ ಅದೇ ಬೇಸಿಕ್ ಅಕೌಂಟಿಂಗ್ ಪ್ರಿನ್ಸಿಪಲ್, ಮತ್ತೆ ಪೇಯಬಲ್ ಪ್ರೋಸೆಸ್, ಇನ್ವಾಯ್ಸ್ ಪ್ರೊಸೆಸಿಂಗ್, ಮತ್ತೆ ವೆಂಡರ್ ಪೇಮೆಂಟ್ ಹ್ಯಾಂಡ್ಲಿಂಗ್, ಮತ್ತೆ ರಿಕಾಗ್ನಿಷನ್ ಅಂಡ್ ಫೈನಾನ್ಷಿಯಲ್ ರೆಕಾರ್ಡ್ಸ್. ಸೊ ಇದನ್ನೆಲ್ಲ ನೋಡ್ತಿದ್ದಾರೆ. ಮತ್ತೆ ನಿಮ್ಗೆ ಅದೇ ನಾನು ನಿಮ್ಗೆ ಅವಾಗ್ಲೇ ಹೇಳ್ದೆ, ಡಾಟಾ ಎಂಟ್ರಿ ಬೇಕು, ಮತ್ತೆ ಸ್ಪ್ರೆಡ್ ಶೀಟ್ಸ್ ಗಳ ಬಗ್ಗೆ ಎಲ್ಲ ನಾಲೆಜ್ ಇದ್ರೆ ಸಾಕಾಗುತ್ತೆ. ಮತ್ತೆ ಇವ್ರು ಇಲ್ಲಿ ನಿಮ್ದು ಜಾಬ್ ಮೇನ್ ಆಗಿ ಏನಿರುತ್ತೆ ಅಂದ್ರೆ ಒಂದು ಪ್ರೊಸೆಸ್ ಇನ್ವಾಯ್ಸ್ ಮಾಡೋದು, ಮತ್ತೆ ವೆಂಡರ್ ಪೇಮೆಂಟ್ಸ್ ಗಳನ್ನ ನೋಡ್ಕೊಳ್ಳೋದು, ಅಥವಾ ಮ್ಯಾನೇಜಿಂಗ್ ಪೇಮೆಂಟ್ ರನ್ ಮಾಡೋದು, ಮತ್ತೆ ಪರ್ಚೇಸ್ ಆರ್ಡರ್ಸ್ ಮತ್ತೆ ಬಿಲ್ಸ್ ಅನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ಳೋದು, ಮತ್ತೆ ಎಕ್ಸ್ಪೆನ್ಸ್, ಟ್ರಾವೆಲ್, ಕಾರ್ಡ್ ಇಶ್ಯೂಸ್ ಗಳೆಲ್ಲ ಏನಾದ್ರು ಇದ್ರೆ ಸೊ ನೀವು ಅವ್ರಿಗೆ ಹೆಲ್ಪ್ ಮಾಡ್ಬೇಕಾಗುತ್ತೆ. ಸೊ ಈ ತರ ನಿಮ್ದು ಈ ರೋಲ್ ಅಲ್ಲಿ ಜಾಬ್ ಇರುವಂತದ್ದು. ಸೊ ಓಕೆ, ಇವಾಗ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ. ನಾನು ನಿಮ್ಗೆ ಈ ಜಾಬ್ದು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಎರಡರಲ್ಲೂ ಕೂಡ ಹಾಕಿರ್ತೀನಿ. ಸೊ ದಯವಿಟ್ಟು ಚೆಕ್ ಮಾಡಿ, ಅಥವಾ ನಿಮ್ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಬೇಕಿದ್ರೆ ಅವ್ರಿಗೆ ಈ ವಿಡಿಯೋ ಕೂಡ ಶೇರ್ ಮಾಡಿ, ಮತ್ತೆ ಜಾಬ್ ಲಿಂಕ್ ಕೂಡ ಶೇರ್ ಮಾಡಿ. ಸೊ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಮೇನ್ ನೀವು ವಿಡಿಯೋ ಶೇರ್ ಮಾಡಿದ್ರೆ ಸಾಕು ಬಿಡಿ, ಸೊ ಅವ್ರಿಗೂ ಹೆಲ್ಪ್ಫುಲ್ ಆಗ್ಲಿ. ಸೊ ಓಕೆ, ಅಪ್ಲೈ ಅಂತ ಕ್ಲಿಕ್ ಮಾಡಿ ಆದ್ಮೇಲೆ ಇಲ್ಲಿ ಕೆಳಗ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಲೊಕೇಶನ್ ಬೆಂಗಳೂರು. ನಾನು ನಿಮ್ಗೆ ಹೇಳಕ್ ಮರ್ತೋದೆ, ಇದು ಯಾವ್ದೇ ತರ ವರ್ಕ್ ಫ್ರಮ್ ಹೋಮ್ ಜಾಬ್ ಅಲ್ಲ. ಸೊ ಬೆಂಗಳೂರು ಆಫೀಸ್ಗೆ ನೀವು ಬರ್ಬೇಕಾಗುತ್ತೆ. ಇಲ್ಲಿ ಅಪ್ಲೋಡ್ ರೆಸ್ಯೂಮೆ ಅಂತ ಇದೆ, ಸೊ ನೀವು ರೆಸ್ಯೂಮೆ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಇವಾಗ. ರೆಸ್ಯೂಮೆ ನಾನು ನಿಮ್ಗೆ ಅವಾಗ್ಲೇ ನಾನು ನಿಮ್ ಮುಂಚೆ ವಿಡಿಯೋದಲ್ಲೂ ಹೇಳ್ತಿದ್ದೀನಿ. ಸೊ ರೆಸ್ಯೂಮೆಲಿ ಎಲ್ಲಾ ತರ ಇವ್ರು ಏನ್ ಸ್ಕಿಲ್ಸ್ ಮೆನ್ಷನ್ ಮಾಡಿರ್ತಾರಲ್ವಾ, ಸೊ ಅದು ಇದ್ರೇನೆ ಒಳ್ಳೇದು, ಇಲ್ಲ ಅಂದ್ರೆ ಸ್ವಲ್ಪ ಸಿಲೆಕ್ಟ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ಮತ್ತೆ
ನಿಮ್ಗೆ ರೆಸ್ಯೂಮ್ ಹೇಗ್ ಬಿಲ್ಡ್ ಮಾಡಬೇಕು ಅಥವಾ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಈಗ ಯಾವ ತರ ಫಾರ್ಮ್ಯಾಟ್ ಇರಬೇಕು, ಸೊ ಅದಕ್ಕೆ ಕಮೆಂಟ್ ಹಾಕಿ. ಸೊ ನಾನು ನಿಮ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ಬಿಟ್ಟು ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಇಲ್ಲಿ ನೇಮ್ ಹಾಕಿ, ನಿಮ್ ನೇಮ್ ಏನು ಅಂತ. ಸೊ ಆಮೇಲೆ ಲಾಸ್ಟ್ ನೇಮ್, ಮತ್ತೆ ಇಮೇಲ್ ಹಾಕಿ. ನಿಮ್ಗೆ ಯಾವ ಇಮೇಲ್ಗೆ ಕಮ್ಯುನಿಕೇಶನ್ ಬರ್ಬೇಕಲ್ವಾ, ಸೊ ಆ ಇಮೇಲ್ ಐಡಿನೇ ಹಾಕಿ, ಬೇರೆ ಯಾವ್ದು ಹಾಕೋಕ್ ಹೋಗ್ಬೇಡಿ. ಮತ್ತೆ ಫೋನ್ ನಂಬರ್ ಕೂಡ ಹಾಗೆ, ನೀವು ಯಾವ್ದು ನೀವು ಯೂಸ್ ಮಾಡ್ತೀರಾ, ಸೊ ಅದೇ ಫೋನ್ ನಂಬರ್ನ ಹಾಕಿ. ನಿಮ್ಗೆ ಯಾವ ನಂಬರ್ ಕಾಲ್ ಬರಬೇಕು ಅದೇ. ಸೊ ಯಾ ಮತ್ತೆ ರಿಲಿವೆಂಟ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಸೊ ರಿಲಿವೆಂಟ್ ಎಕ್ಸ್ಪೀರಿಯನ್ಸ್ ನಿಮ್ಗೆ 1 year ಅಂತ ಹಾಕಿ. ಇಂಟರ್ನ್ಶಿಪ್ ಈ ತರ ಏನಾದ್ರು ಇದ್ರು ಕೂಡ. ಸೊ ಸರ್ವಿಸಿಂಗ್ ನೋಟಿಸ್ ಪೀರಿಯಡ್ ಸರ್ವ್ ಮಾಡ್ತಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಹಾಕಿ. ಅಥವಾ ನೀವು ಇವಾಗ್ಲೂ ವರ್ಕ್ ಮಾಡ್ತಿದ್ರೆ ಪ್ರೆಸೆಂಟ್ ಅಂತ ಹಾಕಿ. ಸೊ ನನ್ನ ಪ್ರಕಾರ ನೀವು ಫ್ರೆಶರ್ಸ್ ಆಗಿ ಅಪ್ಲೈ ಮಾಡ್ತಿದ್ದೀರಾ ಅಂದ್ರೆ ನೋಟಿಸ್ ಪೀರಿಯಡ್ ಸರ್ವ್ ಮಾಡಿ ಎಸ್ ಅಂತ ಹಾಕಿ. ಸೊ ಅವ್ರ ಕಾಲ್ ಬಂದ ಮೇಲೆ ನೀವು ಹೇಳಿ, ಇಲ್ಲ ನಾನು ಇಂಟರ್ನ್ಶಿಪ್ ಮಾಡಿದ್ದೀನಿ, ನಾನು ಇಮಿಡಿಯೇಟ್ ಜಾಯ್ನ್ ಆಗ್ತೀನಿ, ಸೊ ಆ ತರ ಹೇಳಿ. ಬಟ್ ಇಲ್ಲಿ ಎಸ್ ಅಂತ ಹಾಕಿ, ಬಿಕಾಸ್ ಯಾವುದೇ ತರ ಆಪ್ಷನ್ ಇಲ್ಲ, ಸೊ ಅದಕ್ಕೋಸ್ಕರ. ಲಾಸ್ಟ್ ವರ್ಕಿಂಗ್ ಡೇ ಮೆನ್ಷನ್ ಮಾಡ್ತಾರೆ. ಸೊ ನೀವು ಫ್ರೆಶರ್ ಆಗಿದ್ರೆ ನಾಳೆದೆ ಅಥವಾ ನೆಕ್ಸ್ಟ್ ಮಂಡೇ ಆ ತರ ಹಾಕಿ. ಮಂಡೇ ಅಂದ್ರೆ ಇವತ್ತು 18 ಆ ತರ ಹಾಕಿ. ಸೊ ಟೋಟಲ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಹಾಕಿ. ಅದೇ 1 ಅಂತಾನೆ ಹಾಕಿ. ರಿಲೆವೆಂಟ್ ಮತ್ತೆ ಟೋಟಲ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ರಿಲೆವೆಂಟ್ ಅಂದ್ರೆ ನೀವು ಅಕೌಂಟಿಂಗ್ ಜಾಬ್ ಅಲ್ಲಿ ಎಷ್ಟು ಟೈಮ್ ವರ್ಕ್ ಮಾಡಿದೀರಾ ಅದು. ಟೋಟಲ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನೀವು ಬೇರೆ ರೋಲ್ ಅಲ್ಲಿ ಕೂಡ ಕೆಲಸ ಮಾಡಿದ್ರೆ ಅದು ಕೂಡ ಇಲ್ಲಿ ಬರುತ್ತೆ. ಸೊ ನೀವು ಅದು ಜಾಸ್ತಿ ಬೇರೆ ರೋಲ್ ಅಲ್ಲಿ ಜಾಸ್ತಿ ಮಾಡಿದ್ರೆ ಅದನ್ನ ಮೆನ್ಷನ್ ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ 2 ವರ್ಷ ಬೇರೆ ಯಾವ್ದೋ ರೋಲ್ ಅಲ್ಲಿ ವರ್ಕ್ ಮಾಡಿದೀರಾ, ಅಕೌಂಟಿಂಗ್ ಅಲ್ಲ, ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಅದನ್ನ ಇಲ್ಲಿ ಮೆನ್ಷನ್ ಮಾಡಿ. ಸೊ ಅದು ನೀವು ಇದಾಗುತ್ತೆ. ಸೊ ಮತ್ತೆ ಆರ್ ಯು ಕಂಫರ್ಟೇಬಲ್ ಇನ್ ನೈಟ್ ಶಿಫ್ಟ್? ನಿಮ್ಗೆ ನೈಟ್ ಶಿಫ್ಟ್ ಓಕೆ ಅಂದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ವಾಟ್ ಈಸ್ ಯುವರ್ ನೋಟಿಸ್ ಪೀರಿಯಡ್? ನಿಮ್ದು ನೋಟಿಸ್ ಪೀರಿಯಡ್ ಡೇಟ್ ಎಷ್ಟು ಅಂತ. ನೀವು ಫ್ರೆಶರ್ ಆಗಿದ್ರೆ 0 ಅಂತ ಹಾಕಿ. ಇಲ್ಲ ನೀವು 1 year ಎಕ್ಸ್ಪೀರಿಯನ್ಸ್ ಇದ್ರೆ ನಿಮ್ದು ಕಂಪ್ನಿಯಲ್ಲಿ ಎಷ್ಟು ಹೇಳ್ತಾರಲ್ವಾ ಅದನ್ನ ನೋಟಿಸ್ ಪೀರಿಯಡ್ ಅಂತ ಹಾಕಿ. ಸೊ ನಿಮ್ದು ಕರೆಂಟ್ ಪ್ಯಾಕೇಜ್ ಎಷ್ಟಿದೆ ಅಂತ. ಸೊ ನೀವು ಫ್ರೆಶರ್ ಆದ್ರೆ ನೀವು ಇಲ್ಲಿ 0 ಅಂತಾನೆ ಇಡಿ. ಇಲ್ಲ ನೀವು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಸೊ ನಿಮ್ದು ಕರೆಂಟ್ ಎಷ್ಟಿದೆ ಅದನ್ನ ಹಾಕಿ. ಮತ್ತೆ ಎಕ್ಸ್ಪೆಕ್ಟೆಡ್ ಎಷ್ಟು ಅಂತ ಹಾಕಿ. ಸೊ ಎಕ್ಸ್ಪೆಕ್ಟೆಡ್ ನಾನಿಲ್ಲಿ ಸುಮ್ನೆ ಹಾಕ್ತಿದ್ದೀನಿ. ಸೊ ನಿಮ್ದು ಎಷ್ಟು ನಿಮ್ಗೆ ಅಗತ್ಯ ಇದೆ ಅಷ್ಟು ಹಾಕಿ. ಆಮೇಲೆ ಇಲ್ಲಿ ಕ್ಲಿಕ್ ಮಾಡಿ, ಮತ್ತೆ ಇಲ್ಲಿ ಐ ಆಮ್ ನಾಟ್ ರೋಬೋಟ್ ಇದು ಒಂದು ಕ್ಲಿಕ್ ಮಾಡಿ. ಸೊ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಮುಗೀತು, ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ಇದಕ್ಕೂ ನಾನು ನಿಮ್ಗೆ ಯಾವಾಗ್ಲೂ ಹೇಳೋ ಹಾಗೆ 1 ವಾರ ನೀವು ಲೈಕ್ ವೇಟ್ ಮಾಡಿ ಅಂತ ನಾನು ಹೇಳಲ್ಲ. ಬೇರೆ ಬೇರೆ ಜಾಬ್ ಅಪ್ಡೇಟ್ಸ್ ನಾನು ನಿಮಗೆ ಡೈಲಿ ತಂದು ಕೊಡ್ತಾ ಇರ್ತೀನಿ. ಸೊ ಎಲ್ಲದಕ್ಕೂ ಅಪ್ಲೈ ಮಾಡ್ತಾ ಇರಿ. ಮತ್ತೆ 1 week ಅಲ್ಲಿ ಕೂಡ ಇದಕ್ಕೆ ಕಾಲ್ ಬಂದಿಲ್ಲ ಅಂದ್ರೆ ನೀವೇ ಥಿಂಕ್ ಮಾಡಿ ಅದು ರಿಜೆಕ್ಟ್ ಆಗಿದೆ ಅಂತ. ಸೊ ಯಾವ್ದೇ ರೀತಿ ಅದ್ರ ಮೇಲೆ ತಲೆ ಕೆಡ್ಸ್ಕೊಂಡು ಅಥವಾ ಅದನ್ನ ಚೆಕ್ ಮಾಡೋದು, ಸೊ ಆತರ ಎಲ್ಲ ಮಾಡೋಕ್ ಹೋಗ್ಬೇಡಿ, ಸುಮ್ನೆ ಟೈಮ್ ವೇಸ್ಟ್. ಸೊ ನೀವು ಅಪ್ಲೈ ಮಾಡ್ತಾನೆ ಇರಿ ಡೈಲಿ. ಸೊ ಒಂದಿನ ನಿಮಗ್ ಸಿಕ್ಕೇ ಸಿಗುತ್ತೆ. ಸೊ ಲೆಟ್ಸ್ ಹೋಪ್ ಫಾರ್ ಅ ಬೆಸ್ಟ್. ಇದು ಬಂದ್ಬಿಟ್ಟು ಇವತ್ತಿನ ವಿಡಿಯೋ. ಮತ್ತೆ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ, ಲೈಕ್ ಕೊಡಿ. ಸೊ ನಮಗೂ ಒಂದು ಮೋಟಿವೇಶನ್ ಆಗುತ್ತೆ. ಅಥವಾ ನಿಮ್ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಜಾಬ್ ನೋಡ್ತಿದ್ದಾರೆ, ಅಥವಾ ನಿಮ್ ಕಸಿನ್ಸ್ ನಿಮ್ ರಿಲೇಷನ್ಸ್ ಅಲ್ಲಿ ಯಾರಾದ್ರೂ ನೋಡ್ತಿದ್ದಾರೆ, ಸೊ ಅವ್ರಿಗೆ ನಮ್ ಚಾನೆಲ್ ನ ಪ್ರಿಫರ್ ಮಾಡಿ, ಅಥವಾ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಅಟ್ ಲೀಸ್ಟ್ ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಲ್ವಾ. ಸೊ ಅದಕ್ಕೋಸ್ಕರ. ಸೊ ಗೈಸ್, ಥ್ಯಾಂಕ್ ಯು. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ ಆಯ್ತಾ, ಮರಿಬೇಡಿ ಪ್ಲೀಸ್.